ಕರ್ನಾಟಕ ಸ್ಟೇಟಲ್ಲಿರೋ 85% ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ KCET ಎಕ್ಸಾಮ್ಸ್ ಬರೀತಿರೋ ಬಿಡ್ತಿರೋ ಸೆಕೆಂಡರಿ, ಬಟ್ ಅಪ್ಲಿಕೇಶನ್ ಅಂತೂ ಹಾಕಲೇಬೇಕು. ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. KCET 2025 ಜನವರಿ 23ರಿಂದ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವು ಗೊಂದಲಗಳು ವಿದ್ಯಾರ್ಥಿಗಳಲ್ಲಿ ಏರ್ಪಟ್ಟಿದೆ. ಈ KCET 2025ಅಲ್ಲಿ ನಿಮಗೆ ಆಗಿರುವ ಕೆಲವು ಡೌಟ್ಸ್ಗಳಲ್ಲಿ ಫಸ್ಟ್ ಪಾರ್ಟ್ ಈ ವಿಡಿಯೋ ಮುಖಾಂತರ ತರ್ತಾ ಇದ್ದೀವಿ. ಇನ್ನು ನಿಮ್ಮ ಅನೇಕ ಡೌಟ್ಸ್ಗಳಿಗೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಪಾರ್ಟ್ ವೈಸ್ ರಿಲೀಸ್ ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ KCET 2025 ಎಕ್ಸಾಮ್ಸನ್ನು ಯಾರು ತಗೋಬೇಕು, ಯಾರು ಬರೀಬೇಕು ಮತ್ತು ಯಾರು ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು, ನಾವು ಮೆಡಿಕಲ್ ಮಾಡಬೇಕು ಅಥವಾ ಆಯುಷ್ ಮಾಡಬೇಕು, ಇಲ್ಲ ಡೆಂಟಲ್ ಕೋರ್ಸ್ ಮಾಡಬೇಕು, ಇಲ್ಲ ನರ್ಸಿಂಗ್ ಮಾಡಬೇಕು, ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕು, BSc ಅಗ್ರಿ ಮಾಡಬೇಕು, ನಾವು KCET ಎಕ್ಸಾಮ್ಸ್ನ ಬರೀಬೇಕಾ ಅಥವಾ KCETಗೆ ಅಪ್ಲಿಕೇಶನ್ ಹಾಕಲೇಬೇಕಾ, ಅಪ್ಲಿಕೇಶನ್ ಹಾಕ್ತಲೇ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ವಾ, ಹೀಗೆ ಭಾಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ಗಳನ್ನ ಕೇಳಿದಿರ. ಸೊ ಈ ವಿಡಿಯೋ ಯಾರು ಎಕ್ಸಾಮ್ಸ್ನ ಬರೀಲೇಬೇಕು ಅಂದರೆ ಇಂಜಿನಿಯರಿಂಗ್, ಯೋಗ, ನ್ಯಾಚುರೋಪತಿ, ಫಾರ್ಮಾ ಡಿ, ಕೃಷಿ ವಿಜ್ಞಾನ ಅಂದರೆ BSc ಅಗ್ರಿ, ವೆಟರ್ನರಿ, BSc ನರ್ಸಿಂಗ್, ಈ ಕೋರ್ಸ್ಗಳಿಗೆ ನೀವು ಸೇರ ಬಯಸಿದರೆ ಕರ್ನಾಟಕದಲ್ಲಿ ನೀವು KCET ಎಕ್ಸಾಮ್ಸ್ನ ಬರೀಲೇಬೇಕು, ಅಪ್ಲಿಕೇಶನ್ ಹಾಕಲೇಬೇಕು. ಇನ್ನು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ನಾವು KCET ಎಕ್ಸಾಮ್ಸ್ನ ಬರೆಯಲ್ಲ, ಬಟ್ ಅಪ್ಲಿಕೇಶನ್ನ ಅಪ್ಲೈ ಮಾಡಲೇಬೇಕಾ ಅಂದರೆ ವಿದ್ಯಾರ್ಥಿಗಳು CET 2025 ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಮಾಡಿಕೊಳ್ಳೇಬೇಕು. ರಿಜಿಸ್ಟ್ರ್ ಮಾಡಿಕೊಂಡು ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು, ಫೀಸನ್ನು ಪೇ ಮಾಡಲೇಬೇಕು. ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗೆ ಮಾತ್ರ ನಾವು ಸೇರಬೇಕು. ನಾವು ಎಕ್ಸಾಮ್ಸ್ನ ಬರೀಲೇಬೇಕಾ, ಅಪ್ಲಿಕೇಶನ್ನ ಅಪ್ಲೈ ಮಾಡಲೇಬೇಕಾ? ನೀವು ಎಕ್ಸಾಮ್ಸ್ ಬರೀತಿರೋ ಬಿಡ್ತಿರೋ ಸೆಕೆಂಡರಿ, KCET ಎಕ್ಸಾಮ್ಸ್ನ ಬರೆದಲ್ಲೇ ಇದ್ದರೂ ಆಗುತ್ತೆ, ಸೀಟು ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ನೀವು KCET ಎಕ್ಸಾಮ್ಸ್ನ ಬರೆಯೋ ನೆಸಿಟಿ ಇಲ್ಲ. ಇಂಜಿನಿಯರಿಂಗ್ ನಾವು ಹೋಗೋದಿಲ್ಲ, ಬರಿಬೇಕಾಗಿಲ್ಲ. ವೆಟರ್ನರಿ ನಮಗೆ ಬೇಕಿಲ್ಲ, ಬರಿಬೇಕಾಗಿಲ್ಲ. ಸೊ ನಮಗೆ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷ್ ಕೋರ್ಸ್ಗಳೇ ಮಾತ್ರ ಬೇಕು ಅಂದರೆ ನೀವು ಎಕ್ಸಾಮ್ಸ್ನ ಬರಿಬೇಡಿ, ಬಟ್ ಅಪ್ಲಿಕೇಶನ್ನ ಹಾಕಲೇಬೇಕು. ಅಪ್ಲಿಕೇಶನ್ ಹಾಕಬೇಕು, ಫೀಸನ್ನು ಪೇ ಮಾಡಬೇಕು, ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಮಾಡಿಕೊಳ್ಳೇಬೇಕು. ಯಾವ ವಿದ್ಯಾರ್ಥಿಗಳು ಮಾಡ್ಕೋಬೇಕು? ಈಗ KCET 2025ಅಲ್ಲಿ ಮೆಡಿಕಲ್ ಸೀಟ್ಗಳು ಅಲಾಟ್ ಆಗುತ್ತಾ ಸರ್? ಹೌದು, ಮೆಡಿಕಲ್ ಸೀಟ್ಗಳು ಅಲಾಟ್ ಆಗ್ತವೆ. ಯಾಕೆಂದರೆ ಈಗ ನೀಟ್ ಎಕ್ಸಾಮ್ಸ್ನ ನೀವು ಕಂಪಲ್ಸರಿ ಬರೀಲೇಬೇಕು. ಯಾರು ಮೆಡಿಕಲ್, ಆಯುಷ್ ಹಾಗೆ ಡೆಂಟಲ್ ಕೋರ್ಸ್ಗಳು ಬೇಕು ಅಂತ ಇದ್ದೀರೋ NEET 2025 ಎಕ್ಸಾಮ್ಸ್ನ ಕಂಪಲ್ಸರಿ ಬರೀಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ KCET ಎಕ್ಸಾಮ್ಸ್ನ ಬರಿಬೋದು, ಬರೆದಲ್ಲೇ ಇದ್ದರೂ ನಡೆಯುತ್ತೆ. ಬರಲೇಬೇಕು ಅನ್ನೋ ಕಂಡೀಷನ್ ಇಲ್ಲ, ಬಟ್ ಅಪ್ಲಿಕೇಶನ್ನ ಅಪ್ಲೈ ಮಾಡಲೇಬೇಕು, ಫೀಸನ್ನು ಪೇ ಮಾಡಬೇಕು. MCC ಸೀಟನ್ನ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಅದರಲ್ಲಿ 15% ಆಫ್ ದಿ ಸೀಟ್ ಗೋಸ್ ಟು ಆಲ್ ಇಂಡಿಯಾ ಕೋಟಾ, 85% ಆಫ್ ದಿ ಸೀಟ್ಸ್ ಗೋಸ್ ಟು ಸ್ಟೇಟ್ ಕೋಟಾ. ಕರ್ನಾಟಕ ಸ್ಟೇಟಲ್ಲಿ ಒಂದು ಕಾಲೇಜ್ ಅಂದ್ಕೊಳ್ಳಿ, ಆ ಕಾಲೇಜು X ಅಂದ್ಕೊಳ್ಳಿ. ಆ ಕಾಲೇಜಲ್ಲಿ ಮೆಡಿಕಲ್ ಸೀಟ್ಸ್ ಟೋಟಲಿ 100 ಇದೆ. ಆ 100ಅಲ್ಲಿ ಆಲ್ ಇಂಡಿಯಾ ಕೋಟಾ ಮುಖಾಂತರ ಅಂದರೆ MCC 15% ಸೀಟನ್ನು ಅಲಾಟ್ಮೆಂಟ್ ಮಾಡುತ್ತೆ. ರಿಮೈನಿಂಗ್ 85% ಸೀಟ್ ಇದೆಯಲ್ಲ, KEA ಅಲಾಟ್ಮೆಂಟ್ ಮಾಡುತ್ತೆ. ಅದಕ್ಕೋಸ್ಕರ ನೀವು KCETಗೆ ಅಪ್ಲಿಕೇಶನ್ ಹಾಕಲೇಬೇಕು. ಸ್ಟೇಟ್ ಕೋಟಾದಲ್ಲಿರೋ 85% ಮೆಡಿಕಲ್ ಸೀಟ್ಸ್ ಬೇಕು ಅಂದರೆ ನೀವು KCET ಅಪ್ಲಿಕೇಶನ್ನ ಅಪ್ಲೈ ಮಾಡಲೇಬೇಕು. ಸಪೋಸ್ ನಾವು ಅಪ್ಲಿಕೇಶನ್ ಅಪ್ಲೈ ಮಾಡೋದೇ ಇಲ್ಲ ಸರ್ ನಾವು ಅಂದರೆ ನೀವು ಆಲ್ ಇಂಡಿಯಾ ಕೋಟಾ ಮುಖಾಂತರ ಭಾಗವಹಿಸ್ಬೋದು. 15% ಸೀಟಿಗೆ ಮಾತ್ರ ನಿಮಗೆ ಸೀಟ್ ಅಲಾಟ್ ಆದರೆ ಓಕೆ. ಸಪೋಸ್ ಅಲಾಟ್ ಆಗದಲ್ಲೇ ಇದ್ದರೆ ಆಗ ನಿಮಗೆ ಕರ್ನಾಟಕ ಸ್ಟೇಟ್ ಕೋಟಾ ಮುಖಾಂತರ 85% ಸೀಟ್ಗೆ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಇರೋದಿಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಆರ್ಕಿಟೆಕ್ಚರ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಇದಕ್ಕೂ ಅಷ್ಟೇ ನೀವು KCET ಅಪ್ಲಿಕೇಶನ್ನ ಅಪ್ಲೈ ಮಾಡಲೇಬೇಕು. ಜನವರಿ 23ರಿಂದ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗ್, ಯೋಗ, ನ್ಯಾಚುರೋಪತಿ, ಫಾರ್ಮಾ ಡಿ, ಕೃಷಿ ವಿಜ್ಞಾನ,
ವೆಟರ್ನರಿ ಮತ್ತು BSc ನರ್ಸಿಂಗ್ ಈ ಕೋರ್ಸ್ಗಳು ಬೇಕು ಅನ್ನೋರು KCET ಎಕ್ಸಾಮ್ಸ್ನ ಬರಲೇಬೇಕು. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ನೆಕ್ಸ್ಟ್ ಬೇರೆ ಬೇರೆ ಡೌಟ್ಸ್ಗಳ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.